ಇನ್ನು ಕೆಆರ್ಎಸ್ ಡ್ಯಾಮ್ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್. ತಮ್ಮ ಹೇಳಿಕೆ ವಿವಾದ ಬೆನ್ನಲ್ಲೇ ಎಚ್.ಸಿ. ಮಹದೇವಪ್ಪ ಸ್ಪಷ್ಟೀಕರಣವೊಂದನ್ನು ಕೊಟ್ಟಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಅನ್ನ ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದಾರೆ ಎಂದು ನಾನು ಹೇಳಿಲ್ಲ. ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದಾರೆ ಎಂದು ಹಾಗೆ ಹೇಳಲು ಬರುವುದೂ ಇಲ್ಲ. ನಿಜವಾಗಿ ಕೆಆರ್ಎಸ್ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ತಮ್ಮ ಹೇಳಿಕೆ ವಿವಾದ ಬೆನ್ನಲ್ಲೇ ಎಚ್.ಸಿ. ಮಹದೇವಪ್ಪ ಸ್ಪಷ್ಟೀಕರಣ. ನಮ್ಮ ರಾಜಕಾರಣಿಗಳ ನಾಲಿಗೆ ಯಾವಾಗ ಕಡತಕ್ಕೊಳಗಾಗುತ್ತೆ ಮತ್ತು ಯಾವಾಗ ಅದ್ರ ತೆವಲು ಮುಗಿಯುತ್ತೋ ತಕ್ಷಣಕ್ಕೆ ಯೂಟರ್ನ್ ಹೊಡಿತಾರೆ. ಟಿಪ್ಪು ಸುಲ್ತಾನ್ ರವರ ಹೆಸರು ಹೇಳುವ ಅನಿವಾರ್ಯತೆ ಮಹದೇವಪ್ಪನವರಿಗಿತ್ತ ಅಂತ ಕೇಳಿದ್ರೆ ಇರಲಿಲ್ಲ. ಮತ್ತಿನ್ಯಾಕ ಹೆಸರನ್ನ ಎತ್ತಿದ್ರು ಅಂತ ಕೇಳಿದ್ರೆ ರಾಜಕಾರಣಿಗಳು ತೀಟೆ. ಅದು ನಾಲಿಗೆ ತುದಿ ಸದಾ ಕಡತದಲ್ಲಿರುತ್ತೆ. ತುರಿಕೆ ಉಂಟಾದಾಗ ಕೆರ್ಕಳಕ್ಕೆ ಗೊತ್ತಿಲ್ಲ, ನಾಲಿಗೆ ಹರಿಯ ಬಿಟ್ಟು ಕೆರ್ಕಳದು ಇವ್ರದೊಂದು ರೀತಿಯ ಚಾಳಿ. ಅದು ಎಚ್.ಸಿ. ಮಹದೇವಪ್ಪನವರಾಗಿರಲಿ, ಬಿ.ವೈ. ವಿಜೇಂದ್ರ ಆಗಿರಲಿ, ಯಾರೇ ಆಗಿರಲಿ, ರಾಜಕಾರಣಿಗಳು ಅಂದರೆ ಎಲ್ಲರೂ ಬಂದು ಒಂದು ಕಡೆ ಸಿದ್ದರಾಮಯ್ಯರ ಸರ್ಕಾರ ಯಾವ್ಯಾವಾಗ ರಚನೆಯಾಗುತ್ತೋ ಒಡೆಯರ್ ಕುಟುಂಬಕ್ಕೂ ಮತ್ತು ಸಿದ್ದರಾಮಯ್ಯರಿಗೂ ಜಟಾಪಟಿ ಆಗ್ತಾನೆ ಇರುತ್ತೆ ಅನ್ನೋ ಆರೋಪ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಎಚ್.ಸಿ. ಮಹದೇವಪ್ಪನವ್ರದ್ದೊಂದು ಹೇಳಿಕೆ. ಸೊ ಈ ಹೇಳಿಕೆಯ ನಂತರ ಸಾಕಷ್ಟು ಆಕ್ರೋಶಗಳು ಭುಗಿಲೇಳ್ತು. ಒಂದು ಕಡೆ ವಿಜೇಂದ್ರ ಎದ್ದು ನಿಂತ್ಕೊಂಡು ಹೇಳಿದ್ರು, ಎಚ್.ಸಿ. ಮಹದೇವಪ್ಪನವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಕೃಷ್ಣರಾಜ ಒಡೆಯರ್ ಅವರನ್ನೇ ಅಪಮಾನ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ ಇಳಿದಿದೆ ಅಂತ. ಕಾಂಗ್ರೆಸ್ ಮಾಡ್ತಾ ಇರೋದು ಕೂಡ ಹಾಗೇನೆ. ಯಾವ ಸಮುದಾಯವೂ ಕೂಡ ಈವರೆಗೂ ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿರಲಿಲ್ಲ ಸರ್ಕಾರಕ್ಕೆ. ಇದೇ ಕಾಂಗ್ರೆಸ್ ಸರ್ಕಾರನೇ ಟಿಪ್ಪು ಜಯಂತಿಯನ್ನು ಬಿಡುಗಡೆ ಮಾಡಿತು. ಆ ಟಿಪ್ಪು ಜಯಂತಿ ಆಚರಿಸುವಂತಹ ಸಮುದಾಯ ಯಾವತ್ತಾದರೂ ಬಂದು ಮನವಿ ಕೊಟ್ಟಿತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ರಾಜಕೀಯ ಕಾರಣಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಐತಿಹಾಸಿಕವಾದ ಸತ್ಯಗಳನ್ನು, ಐತಿಹಾಸಿಕವಾದಂತಹ ವ್ಯಕ್ತಿತ್ವಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು, ಇತಿಹಾಸದಲ್ಲಿ ಎಂದೂ ಅಜರಾಮರವಾಗಿರುವಂತಹ ಕೆಲವು ವ್ಯಕ್ತಿತ್ವಗಳನ್ನು ಎಳೆದು ತಂದು ರಾಜಕೀಯ ಮಾಡುವಂತಹದ್ದು ಎಷ್ಟು ಸರಿ ಅಂತ ಹೇಳಿ ಈಗ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ಸೊ ಎಚ್.ಸಿ. ಮಹದೇವಪ್ಪ ಇದಕ್ಕೊಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.